ಬರೋಬ್ಬರಿ 1 ತಿಂಗಳು. ಮನೆಯ ನೆನಪು ಇಲ್ಲ, ವೃತ್ತಿಯ ಚಿಂತೆ ಇಲ್ಲ. 100 ಕಿಲೋಮೀಟರ್ ನಡೆದ್ರೂ ಮೊಗದಲ್ಲಿ ಆಯಾಸವಿಲ್ಲ. ಈ ಎಲ್ಲಾ ನೋವುಗಳನ್ನು ಮರೆಸೋದು ಅದೊಂದೇ ಜಪ. ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ. ಇದು ಪಂಢರಾಪುರದ ವಾರಕಾರಿ ಪಾದಯಾತ್ರೆ. ಭಾರತದಲ್ಲಿ ಅನೇಕ ಯಾತ್ರೆಗಳಿವೆ. ಪಂಢರಾಪುರದ ವಾರಕರಿ ಯಾತ್ರೆ ಇದೊಂದು ವಿಭಿನ್ನ. ಇಲ್ಲಿ ಲಕ್ಷ ಜನರು ಭಕ್ತಿಯಿಂದ ಕುಡಿಯುತ್ತಾ ಹಾಡುತ್ತಾ ತಮ್ಮ ಕಸರತ್ತುಗಳನ್ನ ಪ್ರದರ್ಶನ ಮಾಡುವುದನ್ನು ನೋಡುವುದೇ ಒಂದು ಸೊಬಗು. ಇಂದು ಆಷಾಢದ ಏಕಾದಶಿ. ವಿಠ್ಠಲನ ಸನ್ನಿಧಿಯಲ್ಲಿ ಸಂಭ್ರಮದಿಂದ ಭಕ್ತರು ಹೇಗೆ ಆಚರಣೆ ಮಾಡ್ತಾರೆ ಎಂದು ನೋಡೋಣ ಬನ್ನಿ. ಇದು ಪ್ರತಿ ವರ್ಷದ ಯಾತ್ರೆ. ಲಕ್ಷಾಂತರ ಭಕ್ತರು 250ರಿಂದ 300 ಕಿಲೋಮೀಟರ್ಗಳಷ್ಟು ದೂರ ಕಾಲ್ನಡಿಗೆಯಲ್ಲಿ ಸಾಗುತ್ತಾರೆ. ಆದರೆ ಇದು ಕೇವಲ ಒಂದು ಪಾದಯಾತ್ರೆಯಲ್ಲ. ಜಾತಿ ಧರ್ಮವನ್ನು ಮೀರಿದ ಭಕ್ತಿ, ಸೇವೆ, ಸಮಾನತೆ ಮತ್ತು ಸಂಭ್ರಮವನ್ನು ಒಟ್ಟಿಗೆ ಹೊತ್ತು ಸಾಗುವ ಜೀವಂತ ಸಂಸ್ಕೃತಿ. ಮಹಾರಾಷ್ಟ್ರದ ಚಂದ್ರಭಾಗಾ ನದಿಯ ತಟದಲ್ಲಿರುವ ಪಂಢರಾಪುರದತ್ತ ಹೀಗೆ ಭಕ್ತರು ನಡೆದು ಬರೋದು ಸುಮಾರು 8 ಶತಮಾನಗಳಿಂದ ನಿರಂತರವಾಗಿ ಸಾಗ್ತಾ ಇರುವ ಸಂಪ್ರದಾಯ. ಪ್ರತಿ ಆಷಾಢ ಏಕಾದಶಿಯ ವೇಳೆಗೆ ನಡೆಯುವ ಈ ಪಾದಯಾತ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಘಟಿತ ಪಾದಯಾತ್ರೆಗಳಲ್ಲಿ ಒಂದು. ದಿಂಡಿಯಲ್ಲಿ ಬಂದಾಗ ತುಂಬಾ ವಿಠ್ಠಲನ ಭಕ್ತಿ ನೋಡಿ ಮನಸ್ಸು ಎಕ್ದಮ್ ಖುಷಿ ಆಗಿತ್ತು ಸರ್. ಯಾಕಂದ್ರೆ ಇಷ್ಟು ಜನಸಮೂಹ ಇದು ನೋಡಿದ್ರೆ ಎಷ್ಟು ಭಕ್ತಿ ಅದ ವಿಠ್ಠಲನ ಮೇಲೆ. ಇಲ್ಲಿ ಬಂದವರು, ಇಲ್ಲಿ ಬಂದವರಿಗೆ ಯಾವುದೂ ಭೇದ ಭಾವ ಇಲ್ಲ. ಎಲ್ಲರೂ ಸಮಾರು, ಎಲ್ಲರೂ ಮಾಮೂಲಿ. ನಾನು ದೊಡ್ಡವನು, ನಾನು ಚಿಕ್ಕವನು, ಏನು ಇಲ್ಲ ಸರ್. ಇಲ್ಲಿ ನಾವು ಆಳಂದಿಯಿಂದ ಪಂಢರಪುರ ಹೋಗುವ ವಾರಿಗೆ ಸೇವೆ ಮಾಡಲು ಬಂದಿದ್ದೆವು. ಇಲ್ಲಿ ನೋಡಿ ಮಂದಿ ಭಕ್ತಿ ಭಾವ ನೋಡಿ ಮನೆಲ್ಲ ಪ್ರಸನ್ನ ಆಗಿದ್ದೆ. ಇಲ್ಲಿ ಗಮ್ಯಸ್ಥಾನಕ್ಕಿಂತ ಪ್ರಯಾಣವೇ ಮುಖ್ಯ. ದೇವರ ದರ್ಶನಕ್ಕಿಂತ ದೇವರನ್ನು ನೆನೆಯುತ್ತಾ ಜೊತೆಯಾಗಿ ನಡೆಯೋದೇ ಮುಖ್ಯ. ಇಲ್ಲಿ ಎಲ್ಲರೂ ಒಂದೇ ರೀತಿ. ಅಂದ್ರೆ ಬಿಳಿ ಉಡುಪು, ತಲೆಯ ಮೇಲೆ ಗಾಂಧಿ ಟೋಪಿ, ಕೈಯಲ್ಲಿ ತಾಳ, ಹೆಗಲ ಮೇಲೆ ಡೋಲು, ತುಟಿಗಳಲ್ಲಿ ಅಭಂಗದ ಜೊತೆಗೆ ಮನಸ್ಸಿನಲ್ಲಿ ವಿಠ್ಠಲ ಸದಾ ನೆಲೆಸಿರುತ್ತಾನೆ. ಬೆಳಿಗ್ಗೆಯೋ ಮಧ್ಯಾಹ್ನವೋ ರಾತ್ರಿಯೋ ಸಮಯ ಅನ್ನೋದು ಇವರಿಗೆ ಮುಖ್ಯವಲ್ಲ. ತಂಡದವರು ಹೊರಡಲು ಕರೆ ಕೊಟ್ರೆ ಸಾಕು, ಸಾವಿರಾರು ಹೆಜ್ಜೆಗಳು ಪಂಢರಾಪುರದತ್ತ ಸಾಗಲಾರಂಭಿಸತ್ವೆ. ಇನ್ನು ಈ ಪಾದಯಾತ್ರಿಗಳಿಗೆ ಯಾವುದೇ ಐಷಾರಾಮಿ ವ್ಯವಸ್ಥೆಯೂ ಇರೋದಿಲ್ಲ. ಹೋಗುವ ದಾರಿ